ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಟರ್ ಸ್ಪೆಸಿಫಿಕೇಷನ್ಗೆ ಸುಸ್ವಾಗತ. ಇವತ್ತು ಆರ್ಬಿಟರ್ ಗಾಡಿನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ನೋಡೋಣ, ಆಲ್ರೆಡಿ ಲಾಂಚ್ ಆಗಿ 3-4 ತಿಂಗಳಾಗಿತ್ತು, ಗಾಡಿ ಓಡ್ಸೋಕ್ಕೆ ಸಿಕ್ಕಿರಲಿಲ್ಲ. ಇವತ್ತಂತೂ ಎಂತೂ ಸಿಕ್ಕೈತೆ. ಈಗೈತೆ ಏನು ಅದೇ 3 kW ಬ್ಯಾಟ್ರಿ ಪ್ಯಾಕಲ್ಲಿ ಹೆಂಗೆ ಐಡಿ ಸರಿಯನ್ನು ಜಾಸ್ತಿ ಕೊಡ್ತಾವ್ರಿ ಇವರು. ಸೊ ಎಲ್ಲ ನೋಡೋಣ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇವರು ಲುಕ್ ಒಂಥರ ನಾರ್ಮಲ್ ಬೈಕ್ಗಿಂತಲೂ EV ಬೈಕ್ ಒಂದ್ಸಲ ಆ ರೀತಿ ಲುಕ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಇವ್ರು TVS iQಬಲ್ಲೇ 3 kW ಬ್ಯಾಟ್ರಿ ಪ್ಯಾಕು ಆಲ್ರೆಡಿ ಇತ್ತು. ಅದರ ಪ್ರೈಸ್ ಜಾಸ್ತಿ ಇರೋದ್ರಿಂದ 3 kW ಬ್ಯಾಟ್ರಿ ಸೆಗ್ಮೆಂಟಲ್ಲಿ ಬೈಯರ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಗ್ರ್ಯಾಬ್ ಮಾಡಬೇಕು, 1 ಲಕ್ಷದ ಒಳಗಡೆ ಒಂದು ಗಾಡಿ ತರಬೇಕು ಅಂದ್ಬಿಟ್ಟು ಈ ಗಾಡಿ ತಂದಿದ್ದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಆ್ಯಡ್ ಮಾಡವ್ರೆ. ಕ್ರೂಸ್ ಕಂಟ್ರೋಲ್ ಹಾಕ್ಬೋದು ಮತ್ತು ಪಾರ್ಕಿಂಗ್ ಅಸಿಸ್ಟೆನ್ಸ್ ಅವೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡವ್ರೆ. ಬಟ್ TVS iQ 3 kW ಬ್ಯಾಟ್ರಿ ಪ್ಯಾಕ್ ಏನೈತೆ ಅದರಲ್ಲಿ ಐತಲ್ಲ ಅಷ್ಟು ಫೀಚರ್ಸ್ ಇದರಲ್ಲಿ ಇಲ್ಲ. ಸೊ ಹೋಯ್ತಾ ಮಾತಾಡ್ತಾ ಹೋಗೋಣ. ಇದರಲ್ಲಿ ಮೇನ್ ಬಂದ್ಬಿಟ್ಟು ಅಬ್ ಮೋಟ್ರ್ ಕೊಡ್ತಾವ್ರೆ. TVSಲ್ಲಿ ಇಲ್ಲಿವರೆಗೂ ಯಾವುದೇ ಗಾಡಿನ ಮಿಡ್ರೈವ್ ಮೋಟ್ರಲ್ಲಿ ಬಿಟ್ಟಿಲ್ಲ, ಪ್ರತಿಯೊಂದು ಅಬ್ ಮೋಟ್ರಲ್ಲೇ ಬಿಡ್ತಿರೋದು. ನಮ್ಮ ಮಾಡರ್ನೇಟ್ ಯೂಸ್ಗೆ, ಡೈಲಿ ಯೂಸ್ಗೆ ಮಿಡ್ರೈವ್ ಮೋಟ್ರ್ ಅವಶ್ಯಕತೆ ಬೀಳಲ್ಲ, ಅಬ್ ಮೋಟ್ರೇ ಸಾಕು. ಬಟ್ ನೀವು ಜಾಸ್ತಿ ಪವರು, ಟಾರ್ಕು ಆ ಥರ ಪ್ರೊಡ್ಯೂಸ್ ಮಾಡೋದು, ಜಾಸ್ತಿ ಪವರ್ ಇರೋದು ಮತ್ತು ಟಾರ್ಕ್ ಇರೋ ಗಾಡಿಗಳು ಬೇಕು ಅಂತ ಅಂದಾಗ ಮಿಡ್ರೈವ್ ಮೋಟ್ರ್ ಬೇಕಾಗುತ್ತೆ. ಸೊ ಇವರು ಆ ಥರ ಸೆಗ್ಮೆಂಟಲ್ಲಿ ಟಾರ್ಗೆಟ್ ಮಾಡ್ತಿಲ್ಲ. ಇವ್ರ ಸೆಗ್ಮೆಂಟ್ ಇರೋದೇ ಅಂಡರ್ 1.5 ಲಕ್ಷದ ಒಳಗಡೆ ಮಾಡರೇಟ್ ಯೂಸಲ್ಲಿ. ಈಗ ಜುಪಿಟರು ಮತ್ತು ಆ್ಯಕ್ಟಿವಾ ಆ ಥರ ಎಲ್ಲ ಓಡಿಸ್ತಿದ್ದವ್ರು ಯಾರಿದ್ರು ಅವರೆಲ್ಲನೂ ಅಟ್ರ್ಯಾಕ್ಟ್ ಮಾಡಬೇಕು ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಈಗ ಕಿಯರ್ ಮಾಡೋಣ, ಏನೇನು ಫೀಚರ್ಸ್ ಐತೆ ಅಂತ ತೋರಿಸ್ಬಿಡ್ತೀನಿ. ಈ ಥರ ಬರುತ್ತೆ. TFT ಡಿಸ್ಪ್ಲೇ, ಇದು ಟಚ್ ಡಿಸ್ಪ್ಲೇ ಅಲ್ಲ. ಇಲ್ಲಿ ಇಂಡಿಕೇಷನ್ ತೋರಿಸುತ್ತೆ ಗಾಡಿದು ಮೋಟ್ರ್ ಅನ್ನೋದ್ರೆ ಇಂಡಿಕೇಟ್ರು, ಕ್ರೂಸ್ ಕಂಟ್ರೋಲು. ಇದರಲ್ಲಿ ಮೂಡ್ಸ್ ಚೇಂಜ್ ಮಾಡ್ಕೋಬೋದು. 3.5 ಎಷ್ಟು ಕಿಲೋಮೀಟ್ರ್ ರೈಡ್ ಮಾಡಿದ್ದೀವಿ, ಇನ್ನೆಷ್ಟು ಬ್ಯಾಟ್ರಿ ಬ್ಯಾಕಪ್ ಐತೆ ಮತ್ತು ಟೋಟಲ್ ರೈಡ್ ಎಷ್ಟಾಗಿದೆ ಅದೆಲ್ಲ ಚೆಕ್ ಮಾಡ್ಕೋಬೋದು. ಅದು ಬಿಡ್ತು ಅಂದರೆ ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಐ ಬೀಮು, ಲೋ ಬೀಮು, ಕ್ರೂಸ್ ಕಂಟ್ರೋಲು, ಯಾವ ಸ್ಪೀಡಿಗೆ ಬೇಕಾ ಸ್ಪೀಡಿಗೆ ಕ್ರೂಸ್ ಕಂಟ್ರೋಲ್ ಹಾಕಿ ಮಾಡ್ಬೋದು. ಇಂಡಿಕೇಟ್ರು, ಆರನ್ನು, ಸ್ಟಾರ್ಟ್ ಬಟನ್ನು, ಇದು ಪಾರ್ಕಿಂಗ್ ಅಸಿಸ್ಟೆನ್ಸು ಮತ್ತು ಮೂಡ್ಸು. ಇದರಲ್ಲಿ 2 ಮೂಡ್ ಬರುತ್ತೆ, 2 ಮೂಡು, ಸಿಟಿ ಮತ್ತು ರೈಡು ಅಂತ. ಇದು ಮಾಮೂಲಿ TVS iQಬಲ್ಲಿ ಏನು ಚಾರ್ಜಿಂಗ್ ಸಾಕೆಟ್ ಐತೆ ಅದೇ ಸೇಮ್ ಸಾಕೆಟ್ನ ಇದರಲ್ಲಿ ಯೂಸ್ ಮಾಡೋರೆ. ಇದೆಲ್ಲ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗೋಲ್ಲ, ಹೋಮಲ್ಲೇ ಚಾರ್ಜ್ ಮಾಡ್ಕೋಬೇಕು. ಇದು ನೈಟ್ 12 ಗಂಟೆ ಅದರಲ್ಲಿ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋದರೆ ನೆತಾಯಿ ಕಳಕ್ಕೆ. ಸೊ ಡಿಕ್ಕಿ ಓಪನ್ ಮಾಡಿ ನೋಡೋಣ. ಇಲ್ಲಪ್ಪ ಹೆಂಗಪ್ಪ ಓಪನ್ ಮಾಡೋದು? ಇದೇನು ಗುರು ಓಪನ್ ಆಯ್ತಲ್ಲ ಡಿಕ್ಕಿ. 1 ನಿಮಿಷ ಆಗುತ್ತೆ. ಬರುತ್ತೆ ಟ್ರೈ ಮಾಡು. ನಂಗೆ ಗೊತ್ತು, ನಾನು ಹಿಂಗೆ ಹೋಗ್ಬಿಡ್ತು. ಆಗುತ್ತೆ. ಹಾಂ ಆಯಿತು. ಇಂಥ ಡಿಕ್ಕಿ ಸಾಹಸ ಓಪನ್ ಆಯಿತು. ಓಪನ್ ಆಯಿತು. ಇಲ್ಲಿ ಫಿಕ್ಸ್ಡ್ ಬ್ಯಾಟ್ರಿ ಪ್ಯಾಕ್ ಬರ್ತೈತೆ. ಎರಡಿಲಿ 3.1 kW ಬ್ಯಾಟ್ರಿ ಪ್ಯಾಕು. ಇದನ್ನು ಬಿಚ್ಚೋಕ್ಕಾಗಲ್ಲ, ಬಿಚ್ಚಿಬಿಟ್ರೆ ಆಮೇಲೆ ಶೋರೂಮಲ್ಲಿ ಹೊಡೆದ್ಬಿಡ್ತಾರೆ ನನಗೆ. 2 ಹಾಫ್ ಹೆಲ್ಮೆಟ್ ಇಡ್ಬೋದಾ? 2 ಹಾಫ್ ಹೆಲ್ಮೆಟ್ ಇಡ್ಬೋದು ನನ್ನ ಅನಿಸಿಕೆ. ಡಿಕ್ಕಿ ತುಂಬ ಅಗಲ ಕೊಟ್ಟವ್ರೆ. iQಗಿಂತ ಜಾಸ್ತಿ ಐತೆ ಡಿಕ್ಕಿ ಸ್ಪೇಸು. ಇಲ್ಲಿ ಲೈಟ್ ಬರುತ್ತೆ. ಆಫ್ ಆನ್ ಮಾಡಿದ್ರೆ ಲೈಟು ಇಲ್ಲ, ಅಲ್ಲ ಲೈಟ್ ಎಲ್ಲ ಬರೋ ಏನೋ ಒಂದು ನಟ್ ಕೊಟ್ಟವ್ರೆ. ಸ್ಪೇಸ್ ತುಂಬ ಚೆನ್ನಾಗೈತೆ, ಸ್ಪೇಸಿಯಸ್ ಆಗಿ. ಲೆಂತ್ ಸೀಟ್ ಮಾತ್ರ. ಇದು ಹಿಂದ್ಗಡೆ ಸೈಡ್ ಇಲ್ಲಿ ಏನೈತೆ ಇದೆಲ್ಲ ಬರುತ್ತೆ ಗಾಡಿ ತಗೊಂಡಾಗ. ಇದು ಹಿಂದ್ಗಡೆ ಕೂತ್ಕೊಳ್ಳೋ ಪಿಲಿಯನ್ಗೆ 2 ಡ್ಯೂಯಲ್ ಲುಕ್ ಕೊಟ್ಟಿರೋದು ಚೆನ್ನಾಗಿ ಕಾಣುತ್ತೆ ಗಾಡಿಗೆ. ಇನ್ನು ಫ್ರಂಟಿಂದ ಬಂದರೆ ಈ ರೀತಿ ವ್ಯೂ ಕಾಣುತ್ತೆ. ಈಗ ಎಟ್ ಪ್ರೆಸೆಂಟ್ EV ಅಂತಲೇ ಗೊತ್ತಾಗಲ್ಲ, ಈ ಕಡೆ ಪೆಟ್ರೋಲ್ ಅಂತ ಗೊತ್ತಾಗಲ್ಲ, ಆ ರೀತಿ ಲುಕ್ ಇಟ್ಟವ್ರೆ. TVS ಆರ್ಬಿಟರ್. ಒಂದು ವಿಂಡ್ಶೀಲ್ಡ್ ಬೇರೆ ಕೊಟ್ಟವ್ರೆ. ಏನು 150 ಕಿಲೋಮೀಟರ್ ಸ್ಪೀಡಲ್ಲಿ ಹೊಡಿತೀವಿ ಅಂತ. ವಿಂಡ್ಶೀಲ್ಡ್ ಅವಶ್ಯಕತೆಯೇ ಇರಲಿಲ್ಲ. ಇನ್ನು ಫ್ರಂಟಲ್ಲಿ 80/90 ಇಂಚ್ 14 ಇಂಚ್ ಅಲಾಯ್ ವೀಲ್ ಕೊಡ್ತಾರೆ. ಒಂಥರ ರೋಡ್ ಕ್ಲಿಯರೆನ್ಸು, ರೋಡ್ ಗ್ರಿಪ್ಪು ನೆಕ್ಸ್ಟ್ ಲೆವೆಲ್ಲ ತೋರಿಸುತ್ತೆ. ಮತ್ತು ಡ್ರಮ್ ಬ್ರೇಕು. ಇನ್ನು ಬ್ಯಾಕಿಗೆ ಬಂತು ಅಂದರೆ 90/90 ಇಂಚ್ 12 ಇಂಚ್ ಅಲಾಯ್ ವೀಲ್ ಕೊಡ್ತಾರೆ ಅಂತ. ಮೇನ್ ಫೀಚರ್ಸು ಅಂತ ಅನ್ನಲಿಲ್ಲ ಅಂದ್ರೆ TVS ಆರ್ಬಿಟರು ಅವರು ಕಸ್ಟಮರ್ನ ಗ್ರ್ಯಾಪ್ ಮಾಡೋಕ್ಕೆ ಏನು ಮಾಡ್ಬೇಕಾದ್ರೆ ಅದು ಮಾಡವ್ರೆ. ಬಟ್ ಇದು ಮಾಡರೇಟ್ ಯೂಸು, ಡೈಲಿ ಯೂಸ್, ಸಿಟಿಗೆ ಯೂಸ್ಗೆಲ್ಲ ಚೆನ್ನಾಗೈತೆ ಗಾಡಿ. ಹಿಂದ್ಗಡೆಯಿಂದ ಅಂದರೆ ಇಲ್ಲಿ ಡಬಲ್ ಸಸ್ಪೆನ್ಷನ್, ಡ್ಯುಯಲ್ ಸಸ್ಪೆನ್ಷನ್ ಕೊಟ್ಟವ್ರೆ. ಅಡ್ಜಸ್ಟಬಲ್ ಸಸ್ಪೆನ್ಷನು. ಅದು ಬಿಟ್ಟರೆ ಇಲ್ಲೊಂದು ನೇಮ್ ಪ್ಲೇಟ್ ಬೋರ್ಡು. ಇದು ಮುರುಗಿರು ಕಂಬಿದೋಗ್ಬಿಟ್ಟದವರು ಮುರಿದೇವಲ್ಲ, ಮಾಡ್ಬೋದು. ಅಡ್ಜಸ್ಟಬಲ್ ಸಸ್ಪೆನ್ಷನು. ಇದಿಷ್ಟು. ಇದರಲ್ಲಿ ಮೇನ್ ಫೀಚರ್ಸ್ ಅಂತ ಹೇಳ್ಕೊಳ್ಳೋಂಥ ಫೀಚರ್ಸ್ ಎಲ್ಲ ಏನೂ ಸಿಗೋಲ್ಲ ನಿಮಗೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು 68 km ಟಾಪ್ ಸ್ಪೀಡ್ ಸಿಗುತ್ತೆ. 108 km kg ವೆಯ್ಟ್ನ ಬೈಕ್ ಹತ್ತ ಮಾತಾಡ್ಕೋಣ. ಇದು ಬಿಟ್ಟರೆ ಇದರಲ್ಲಿ 3.1 kW ಈಗ ಆಲ್ರೆಡಿ ಏತರ್ ರಿಟ್ಸಾ, ಚೇತಕ್ಕು, ಬಜಾಜ್ ಚೇತಕ್ ಅವೆಲ್ಲ ಐತೆ.
ಬಟ್ ಇವ್ರು ತಂದಿದ್ದು ಟಿ ವಿ ಎಸ್ಸಲ್ಲಿ 3.0 ಬ್ಯಾಟ್ರಿ ಪ್ಯಾಕ್ ಇರೋಂಥ ಟಿ ವಿ ಎಸ್ ಐಕ್ಯೂಬ್ ಏನಿತ್ತು ಅದರ ರೇಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ತಂದವ್ರೆ ಮಾರ್ಕೆಟಲ್ಲಿ. ಮಾಡ್ರೇಟ್ ಯೂಸು ಅಂದರೆ ಡೈಲಿ ಸಿಟಿ ಯೂಸು ಮತ್ತು ಎಲ್ಲಾರ ಒಂದು 80ರಿಂದ 100 ಕಿಲೋಮೀಟ್ರ್ ಒಳಗಡೆ ಓಡಾಡ್ತೀವಿ ಅಂದರೆ ಇದನ್ನು ಯೂಸ್ ಮಾಡ್ಬೋದು. IDC ರೇಂಜ್ IDC 153 ಕಿಲೋಮೀಟ್ರ್ IDC ರೇಂಜ್ನ ಕ್ಲೈಮ್ ಮಾಡ್ತಾರೆ. ಬಟ್ ರೆಗ್ಯುಲರ್ ಯೂಸಲ್ಲಿ ಒಂದು 110ರಿಂದ 120 ಕಿಲೋಮೀಟ್ರ್ ಬರುತ್ತೆ. ಒಂದು ಲಾಜಿಕ್ ಏನಂದರೆ 1 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ಗೆ 25ರಿಂದ 30 ಕಿಲೋಮೀಟ್ರ್ IDC ರೇಂಜ್ ಬರುತ್ತೆ. ಅದು ನಾವು ಬ್ಯಾಟ್ರಿ ಪ್ಯಾಕ್ ಎಷ್ಟು ಹಾಕ್ತೀವಿ ಅದ್ರ ಮೇಲೆ ಹೋಗುತ್ತೆ. ಆ ರೀತಿ ಗ್ಲ್ಯಾಪ್ ಮಾಡಿದ್ರೆ ಇದು ಯಾಕಂದರೆ ಲೈಟ್ ವೇಟ್ ಐತೆ ಗಾಡಿ ಸ್ವಲ್ಪ TVS iQBಗಿಂತ. ಫುಲ್ ಬಿಲ್ಡೆಲ್ಲ ಆಲ್ಮೋಸ್ಟ್ ಆಲ್ ಔಟರ್ ಕೋರ್ ಏನೈತೆ ಹೊರಗಡೆ ಲುಕ್ಕು ಅದೆಲ್ಲ ಪ್ಲಾಸ್ಟಿಕಲ್ಲೇ. ನೀವು ಇದರಲ್ಲಿ ತಗೊಳ್ಳೋದಕ್ಕಿಂತ ಬಜಾಜ್ ಚೇತಕಲ್ಲಿ ಮೆಟಲ್ ಬಾಡಿ ಸಿಗುತ್ತೆ ಫ್ರೇಮು ಸೇಮು. ಇದರಲ್ಲಿ ಏನು ಕಾನ್ಫಿಗರೇಷನ್ ಐತೆ ಅನ್ನತ್ತೆ ಎಲ್ಲ ಸೇಮ್ ಕೊಟ್ಟವನೇ. 4 ಅವರ್ಗೆ ಚಾರ್ಜರ್ ಆಗುತ್ತೆ. ಬೇಕಾದ್ರೆ ಅದನ್ನು ಒಂದು ಆಪ್ಷನಾಗಿ ಇಟ್ಕೋಬೋದು. ಇಲ್ಲಾಂದರೆ TVS ಅಲ್ಲೇ ಬೇಕು ಅಂದರೆ ಇದು ತೊಗೋಬೋದು. ಮತ್ತು ಏತರಲ್ಲೂ ಇದೆ 3 ಕಿಲೋವಾಟ್ ಬ್ಯಾಟ್ರಿ ಬೇಕು. ಮೇನ್ ಅಂದರೆ ಅಂಡರ್ 1 ಲಕ್ಷ ಒಳಗಡೆ ಇತ್ತು. ಓಲೋದೈತೆ ಬಟ್ ನಾನು ಸಜೆಸ್ಟ್ ಮಾಡಲ್ಲ. ಸರ್ವಿಸ್ ಇಶ್ಯೂ ಆಗಂಡ್ಲ ನಾನು ಸಜೆಸ್ಟ್ ಮಾಡಲ್ಲ. ಬಟ್ ಅದ್ರ ಬದಲು TVS ಮತ್ತು ಇವು 3ರಲ್ಲಿ ಬಜಾಜ್ ಚೇತಕಲ್ಲೂ ಐತೆ. ಬೇಕಾದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಬೇಕಾದ್ರೆ ವಿಡಿಯೋ ಮಾಡಿ ತಿಳಿಸಿ ಅಂದರೆ ಬೇಕಾದ್ರೆ ಅದನ್ನು ತಿಳಿಸ್ತೀನಿ. ಇದು TVS ಆರ್ಬಿಟರ್ ಬಗ್ಗೆ ನಾನು ಇದಿಷ್ಟು ಏನೇನು ಕಾನ್ಫಿಗರೇಷನ್ ಐತೆ ಅಂತ ತಿಳಿಸುವಂಥ ವಿಡಿಯೋ ಇದಾಗಿತ್ತು. ನಿಮ್ಗೇನಾರ ಡೌಟ್ ಇತ್ತು TVS iQube ತೊಗೋಬೋದು ಇಲ್ಲ ಬೇರೆ ಯಾವ್ದಾದ್ರು ತೊಗೋಬೋದು ಅಂದರೆ ಬೇಕಾದ್ರೆ ಕಂಪೇರ್ ಮಾಡಿ ವಿಡಿಯೋ ತಿಳಿಸಿ ಅಂದರೆ ಬೇಕಾದ್ರೆ ಅದ್ರ ಬಗ್ಗೆ ಎಕ್ಸ್ಟ್ರಾ ವಿಡಿಯೋ ಮಾಡ್ತೀನಿ. TVS ಆರ್ಬಿಟರು ಏನೇನು ಫೀಚರ್ಸ್ ಐತೆ ಸೊ ಇದು ತಿಳಿಸೋಂಥ ವಿಡಿಯೋ ಇದಾಗಿತ್ತು. ಅಂಥ ಕಾಂಪಿಟೇಷನ್ ಅಂತ ಅನಿಸಲ್ಲ. ಬಟ್ ಅವ್ರಿಗೆ ಮಾರ್ಕೆಟಲ್ಲಿ ಅವ್ರದ್ದು TVS iQube ರೇಟ್ ಜಾಸ್ತಿ ಇರೋದ್ರಿಂದ ಆ 3 ಕಿಲೋ ಬ್ಯಾಟ್ರಿ ಸೆಗ್ಮೆಂಟಲ್ಲಿ ಒಂದು ಕಮ್ಮಿ ಇರೋ ಗಾಡಿ ತರಬೇಕು.